ನಾನು ಅವ್ರ ಬಗ್ಗೆ ಅವ್ರ ಮ್ಯಾರೇಜ್ಗೆಲ್ಲ ನಾನು ತುಂಬ ನೋಡ್ತಾ ಇದ್ದೆ. ಚಿರಂಜೀವಿ ಸರ್ ಸತ್ತೋದಾಗಲೂ ನಾನು ತುಂಬ ಹತ್ಬಿಟ್ಟೆ, ಅಷ್ಟು ಚಿಕ್ಕವ್ರಿಗೆ ಹಿಂಗೆ. ಇವಾಗಲೂ ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಅವ್ರ ಹತ್ರನೇ ನನಗೆ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ನೋಡುವಂಥದ್ದು ಅವಾಗ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ಮೇಡಮ್ ಇವ್ರನ್ನೂ ತುಂಬಾ ಸಂತೋಷ ಆಯಿತು ನನಗೆ ಎಲ್ಲರನ್ನೂ ನೋಡಿ. ಶ್ರೀನಾಥ್ ಸರ್ನು ಫಿಲಮಲ್ಲಿ ನೋಡ್ತಾ ಇದ್ವಿ, ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಇರ್ತಾರೆ. ಜೀ ಕನ್ನಡದಲ್ಲಿ ಆಡಿದ್ರಲ್ಲ, ನನಗೆ ತುಂಬ ಫೇವ್ರೆಟ್ ಹಾಡು ಸರ್ ಅದು. ನನಗೆ ಸಂತೋಷ ಧನ್ಯವಾದಗಳು ಸರೋಜ್ ಅವರೇ. ಈ ಮಾತುಕತೆಯನ್ನು ಕೇಳಿದಾಗ ನಮಗೆ ಆಘಾತ ಆಗುತ್ತೆ, ಆದರೆ ಅಗಾಧವಾದಂತಹ ಶಕ್ತಿಯಿಂದ ಬದುಕನ್ನ ಎದುರಿಸಿ ನಿಂತಿದ್ದೀರಿ. ದೇವರ ಕೃಪೆ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಸಿಡ್ ಅಟ್ಯಾಕ್ನಿಂದ ಸರ್ವೈವ್ ಆಗಿರುವಂಥವ್ರು ಇದ್ದಾರೆ, ಆದರೆ ಅವರಲ್ಲಿ 3 ಜನ ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರನ್ನು ಪ್ರತಿನಿಧಿಸ್ತಾ ಯಾವಾಗಲೂ ಕೂಡ ದೇವರು ಅವರನ್ನ ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಎಷ್ಟೋ ಸಲ ನಾವೇ ನಮ್ಮ ಬದುಕನ್ನ ನಡ್ಸ್ಕೊಂಡು ಹೋಗ್ತಿದ್ದೀವಿ, ಎಲ್ಲವೂ ನಮ್ಮ ಕೈಯಲ್ಲಿದೆ ಅಂತ ಅಂದ್ಕೊಳ್ತೀವಿ, ಆದರೆ ಎಷ್ಟೋ ಸಲ ಇಂತಹ ಘಟನೆಗಳು ಸುಳ್ಳು ಅಂತ ಅನಿಸುವಾಗೆ ಮಾಡುತ್ತೆ. ನಿಮ್ಮ ಪ್ರೀತಿ ಮೇಘನ ರಾಜ್ ಕಡೆ ನೀವು ಹೇಳಿರುವಂತಹ ಮಾತುಗಳು ಕೂಡ ನಮಗೆ ಮನಸ್ಸಿಗೆ ತಾಡ್ತು. ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ವಿಶೇಷವಾದಂತಹ ಕಾರ್ಯಕ್ರಮ ಇವತ್ತು. ಈ ಯಶಸ್ಸಿನ ಕಾರ್ಯಕ್ರಮ ನನ್ನ ಮನಸ್ಸಿಗೂ ಕೂಡ ಹತ್ತಿರವಾಗಿರುವಂಥದ್ದು. ಅಪರಿಚಿತೆ ಸಿನಿಮಾ ಮಿಡಿಯುವ ಮನಸ್ಸುಗಳಿಗೆ ನಾವಿದ್ದೀವಿ ಅಂತ ಹೇಳ್ತಾ ಧನ್ಯವಾದಗಳು ಸರೋಜ ಅವರೇ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ನಾವಿವಾಗ ಮುಂದುವರಿಸ್ತಾ ಇದ್ದೀವಿ. ಅಪರಿಚಿತೆ ಒಂದು ಸಿನಿಮಾ